ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಜೇಂಕಾರ್ ಮೆಲೋಡೀಸ್ ವತಿಯಿಂದ ಗೋಷ್ಠಿ ನಡೆಸಿ ಇದೇ ತಿಂಗಳ 21ರಂದು ಜಾನಕಿ ಗಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ವಿಶೇಷ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಕಳದಲ್ಲಿ ಜುಲೈ 19ರಂದು ಕ್ರಿಯೇಟಿವ್ ಪುಸ್ತಕ ಮನೆ ವತಿಯಿಂದ ಪುಸ್ತಕಧಾರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುಶಾಲನಗರ ಪಟ್ಟಣದಲ್ಲಿ ಜೇಂಕಾರ್ ಮೆಲೋಡೀಸ್ ವತಿಯಿಂದ ಗೋಷ್ಠಿ ನಡೆಸಿ ಇದೇ ತಿಂಗಳು 21ರಂದು ಜಾನಕಿ ಗಾನ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಜೇಂಕಾರ್ ಮ್ಯೂಸಿಕಲ್ ಇವೆಂಟ್ಸ್ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಗಾನ ಕೋಗಿಲೆ ಎಸ್ ಜಾನಕಿಗೆ ನುಡಿನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮ್ಯೂಸಿಕಲ್ ಇವೆಂಟ್ಸ್ನ ಆರ್ ರವಿ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದೇ ತಿಂಗಳ 21ರಂದು ಕುಶಾಲನಗರದ ಕಲಾಭವನದಲ್ಲಿ ಜಾನಕಿ ಅಮ್ಮವರ ಹೆಸರಿನಲ್ಲಿ ಜಾನಕಿ ಗಾನ ಸಂಗೀತಯಾನ ಎಂಬ ವಿಶೇಷ ಕಾರ್ಯಕ್ರಮದ ಮೂಲಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಜಾನಕಿ ಅಮ್ಮನ ಅಭಿಮಾನಿಗಳು ಹಾಗೂ ಅವರ ಹಿತೈಷಿಗಳು ಅವರನ್ನ ಇಷ್ಟಪಡುವಂತಹ ಒಂದಷ್ಟು ಜನವರ್ಗದವರು ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ರವಿ ಮನವಿ ಮಾಡಿದರು. ಇದೇ ಸಂದರ್ಭ ತಂಡದ ದಿನೇಶ್, ಹರೀಶ್, ನಿತಿನ್ ಇದ್ದರು. ನಮಸ್ಕಾರ. ಇವತ್ತು ನಾವು ಪ್ರೆಸ್ ಮೀಟ್ ಕರೆದ ಉದ್ದೇಶ ಬಂದು ನಿಮಗೆಲ್ಲರಿಗೂ ಗೊತ್ತಿರ್ತದೆ, ಇತ್ತೀಚಿನ ದಿನಕ್ಕೆ ನಾವು ಕಂಡಂತಹ ಅದ್ಭುತ ರಾಜ್ಯ ಅಲ್ಲ, ಇಡೀ ಪ್ರಪಂಚ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಅಂತಹ ಗಾನಕೋಗಿಯನ್ನು ಕಳ್ಕೊಂಡಂತಹ ನಾವುಗಳು ಇವತ್ತು ಒಂಥರ ನತದೃಷ್ಟರಾಗಿದ್ದೀವಿ. ಯಾಕೆಂತಂದರೆ ಅವರ ಹಾಡುಗಳಿಂದ ನಾವು ಜೀವಿಸಿದ್ದೀವಿ, ಬದುಕನ್ನು ಕಟ್ಕೊಂಡಿದ್ದೀವಿ. ಅವರ ನೆನಪಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಇದೇ ದಿನಾಂಕ 21 ಅಂದರೆ ಮಂಗಳವಾರ ಈ ಒಂದು ಕಾರ್ಯಕ್ರಮವನ್ನು ಕುಶಾಲನಗರದ ಕಲಾಭವನದಲ್ಲಿ ಎಲ್ಲರ ಸಹಕಾರದೊಂದಿಗೆ ವಿವಿಧ ಸಂಘ ಸಂಸ್ಥೆ ಹಾಗೂ ನಮ್ಮ ಆಪ್ತ ಸ್ನೇಹಿತರ ಬಳಗದ ವತಿಯಿಂದ ಹಾಗೆ ರಾಜಕೀಯ ಮುಖಂಡರಿಂದ ಒಂದಷ್ಟು ಸಲಹೆ ಇದನ್ನೆಲ್ಲ ತಗೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮಗೆ ಪ್ರಸ್ತುತ ಎಲ್ಲ ಮಾಧ್ಯಮ ಮಿತ್ರರು ಸಪೋರ್ಟ್ ಇದೆ, ಹಾಗೆ ವಿವಿಧ ಸಂಘ ಸಂಸ್ಥೆಯವರು ತುಂಬ ಸಪೋರ್ಟ್ ಮಾಡ್ಕೊಂಡು ನಮಗೆ ಕಾರ್ಯಕ್ರಮ ಮಾಡಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದನ್ನು ಮಾಡಬೇಕು ಅಂತ ಅವರೆಲ್ಲ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಇದೇ ದಿನಾಂಕ ಜಾನಕಿ ಅಮ್ಮವರ ಹೆಸರಿನಲ್ಲಿ ಗಾನಕೋಗಿಲೆ ಜಾನಕಿ ಅಮ್ಮನವರ ಹೆಸರಿನಲ್ಲಿ ಜಾನಕಿ ಗಾನ ಸಂಗೀತಯಾನ ಎಂಬ ನುಡಿ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಮತ್ತು ನಮ್ಮ ಕಲಾವಿದರು ರಾಜ್ಯ ಮಟ್ಟದ, ಯಾಕೆಂದರೆ ಅಣ್ಣವ್ರ ಜೊತೆ ಹಾಡಿದವ್ರಿಗೆ ಅವ್ರ ಥರನೇ ಹಾಡೋರು ನಮಗೆ ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಜೂನಿಯರ್ ಬೈರಾಜ್ಕುಮಾರ್ ಅಂತ ಹೇಳಿ ಮೈಸೂರಿನ ಗಾಯಕರೊಬ್ಬರು ಬರ್ತಿದ್ದಾರೆ, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಬರ್ತಿದ್ದಾರೆ, ಬೆಂಗಳೂರಿನಿಂದ ಗಾಯಕರು ಬರ್ತಿದ್ದಾರೆ. ನಮ್ಮ ಜೊತೆ ಇರ್ತಕ್ಕಂಥ ಸ್ಥಳೀಯ ನಮ್ಮ ಕಲಾವಿದರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಯಾವುದೇ ಪ್ರವೇಶ ಸುಂಕ ಏನಿಲ್ಲ, ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಉಚಿತವಾಗಿ ನೋಡ್ಬೋದು. ಯಾಕೆ ನಾವು ಈ ಕಾರ್ಯಕ್ರಮ ಮಾಡ್ತಿದ್ವಿ ಅಂದರೆ ನಮ್ಮ ಕಡೆಯಿಂದ ತಾಯಿಯವರಿಗೆ ಒಂದು ಗೌರವ ಸಲ್ಲಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕುಶಾಲನಗರದ ಕೊಡಗಿನಾದ್ಯಂತ ಇರ್ತಕ್ಕಂಥ ಅವರ ಅಭಿಮಾನಿ ಬಳಗದವರು, ಅವರನ್ನು ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳು ದಯವಿಟ್ಟು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿದೆ. ಕಾರ್ಯಕ್ರಮ ನಾವು ಕುಶಾಲನಗರದ ಕಲಾಭವನದಲ್ಲಿ ಮಾಡ್ತಾ ಇದ್ದೀವಿ. 21ನೇ ತಾರೀಕು 3 ಗಂಟೆಯಿಂದ ಪ್ರಾರಂಭ ಆಗುತ್ತೆ ಕಾರ್ಯಕ್ರಮ. 3 ಗಂಟೆಯಿಂದ ರಾತ್ರಿ 10 ಗಂಟೆ ಗಂಟ ನಿರಂತರವಾಗಿ ಕಾರ್ಯಕ್ರಮ ಇರ್ತದೆ. ಮಧ್ಯದಲ್ಲಿ ನಾವು ಅಮ್ಮನವರಿಗೆ ಒಂದು ಪೂಜೆಯನ್ನು ಇಟ್ಟುಕೊಂಡಿದ್ದೀವಿ. ಆ ಪೂಜಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಕ್ಕೆ ಈ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಮಂತರ್ಗೌಡರು ಆಗಮಿಸಿದ್ದಾರೆ. ಹಾಗೆ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದ ವಿ.ಪಿ. ಶಶಿಧರ್ ಅವರು ಬರ್ತಿದ್ದಾರೆ. ಹಾಗೆ ರಕ್ಷಣಾ ವೇದಿಕೆಯ ಅಧ್ಯಕ್ಷರುಗಳು ಬರ್ತಾ ಇದ್ದಾರೆ. ಮತ್ತು ಇನ್ನೊಂದಷ್ಟು ಸಂಘ ಸಂಸ್ಥೆಗಳನ್ನ ನಾವು ಒಂದು ಒಳ್ಳೆಯ ಇದಕ್ಕೆ ತಗೊಂಡು ಅವ್ರನ್ನೆಲ್ಲ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದೀವಿ. ಅವರೆಲ್ಲರೂ ಬರ್ತಿದ್ದಾರೆ. ಅದ್ರ ಜೊತೆಗೆ ಪತ್ರಕರ್ತರು ನಮ್ಮ ಜೊತೆ ನಿರಂತರವಾಗಿ ಇದ್ದಾರೆ. ನನ್ನ ಹೆಸರು ಹರೀಶ್ ಅಂತ. ನಾನು ಸುಮಾರು 18 ವರ್ಷದಿಂದ ಜೇಂಕಾರ್ ವಾದ್ಯಗೋಷ್ಠಿಯಲ್ಲಿ ಗಾಯಕನಾಗಿ ತೋರಿಸ್ಕೊಂಡಿದ್ದೀನಿ. ನಾವು ತುಂಬ ವರ್ಷಗಳಿಂದ ಜಾನಕಿ ಅಮ್ಮವರ ಹಾಡುಗಳನ್ನ ಕೇಳ್ಕೊಂಡು ಬೆಳೆದಿದ್ದೀವಿ. ಅವರ ಮಧುರವಾದಂತಹ ಗಾಯನ ನಮ್ಮೆಲ್ಲರನ್ನ ಮಂತ್ರಮುಗ್ಧರನ್ನಾಗಿಸುವಂಥ ಹಾಡುಗಳಾಗಿರ್ತವೆ. ಅವ್ರನ್ನ ನಾವು ಇತ್ತೀಚೆಗೆ ಕಳ್ಕೊಂಡಿದ್ದು ತುಂಬ ನೋವನ್ನು ತಂದಿದೆ. ಆ ಒಂದು ಸವಿನೆನಪಿಗಾಗಿ ಅವರ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಪ್ರಯುಕ್ತವಾಗಿ ಜಾನಕಿ ಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದೇ 21ನೇ ತಾರೀಕು
ಕುಶಾಲನಗರದ ಕಲಾಭವನದಲ್ಲಿ ಜೇಂಕರ್ ವಾದ್ಯಗೋಷ್ಠಿಯ ಆಶ್ರಯದಲ್ಲಿ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಹಲವು ಸಂಘ ಸಂಸ್ಥೆಗಳು, ಪತ್ರಕರ್ತ ಮುಖಂಡರುಗಳು, ರಾಜಕೀಯ ಪಕ್ಷದ ನಾಯಕರುಗಳು ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅನ್ನೋದು ನನ್ನ ಆಶೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಬಾಬಾನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ಪಟ್ಟಣದ ಸಾಯಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಬಾಬನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗಿನಿಂದ ಬಾಬನಿಗೆ ವಿಶೇಷ ಅಭಿಷೇಕಗಳನ್ನು ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ನಂತರ ಅರ್ಚಕರು ಬಾಬನಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಿದರು. ನೆರವೇರಿದ ಭಕ್ತಾದಿಗಳು ಬಾಬನಿಗೆ ಪ್ರಾರ್ಥನೆ ಸಲ್ಲಿಸಿ ದೇವರ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ನೆರವೇರಿದ ಭಕ್ತಾದಿಗಳು ಬಾಬನ ದರ್ಶನವನ್ನು ಪಡೆದು ಮಹಾಮಂಗಳಾರತಿ ಹಾಗೂ ಪ್ರಸಾದ ಸ್ವೀಕರಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ವಿಶೇಷ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ, ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಆವರಣದಲ್ಲಿ ಇತ್ತೀಚೆಗೆ ವಿದ್ಯಾರ್ಥಿಗಳೊಂದಿಗೆ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪ್ರೊಫೆಷನರಿ ಠಾಣಾಧಿಕಾರಿ ತ್ರಿವೇಣಿ ಅವರು ಮಕ್ಕಳೊಂದಿಗೆ ಆಪ್ತವಾಗಿ ಸಂವಾದ ನಡೆಸುತ್ತಾ ಕಾನೂನು ಮತ್ತು ಆರೋಗ್ಯದ ಬಗ್ಗೆ ಮಹತ್ವದ ಮಾಹಿತಿ ನೀಡಿದರು. 18 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕೆಂದು ತಿಳಿಸಿದರು. ಅಪ್ರಾಪ್ತ ಬಾಲಕಿಯರ ಚುಡಾಯಿಸುವಿಕೆ ಹಾಗೂ ಪೋಸ್ಕೋ ಕಾಯ್ದೆಯಡಿ ಇರುವ ಕಠಿಣ ಕಾನೂನು ಕ್ರಮಗಳ ಬಗ್ಗೆ ಮಕ್ಕಳಿಗೆ ಸರಳವಾಗಿ ಮನವರಿಕೆ ಮಾಡಿಕೊಟ್ಟರು. ಒಂದು ಸ್ಪಷ್ಟ ಗುರಿಯನ್ನು ಇಟ್ಟುಕೊಂಡು ಸಾಗಬೇಕು ಎಂದು ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ವಿಶೇಷವಾಗಿ ಠಾಣಾಧಿಕಾರಿಗಳು ಮಕ್ಕಳನ್ನು ಆಟದ ಮೂಲಕವೇ ಪಾಠದ ಕಡೆಗೆ ಆಕರ್ಷಿಸುವಂತೆ ಪ್ರೇರೇಪಿಸಿದ್ದು ಗಮನ ಸೆಳೆಯಿತು. ವೇದಿಕೆಯಲ್ಲಿ ಪೊಲೀಸ್ ಸಿಬ್ಬಂದಿ ರಾಜಶ್ರೀ, ಶಿಕ್ಷಕಿಯರಾದ ಸುಜಾತ ಹಾಗೂ ದೈಹಿಕ ಶಿಕ್ಷಕಿ ಮಂಜಮ್ಮ, ಮುಖ್ಯ ಶಿಕ್ಷಕ ವೆಂಕಟೇಶ್, ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕಿ ಪ್ರತಿಮಾ ಉಪಸ್ಥಿತರಿದ್ದರು. ಶಿಕ್ಷಕಿ ರಮ್ಯಾ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು. ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಬೈಕ್ ಇರ್ಬೋದು ಅಥವಾ ಸೈಕಲ್ ಅಲ್ಲಿ ಇರ್ಬೋದು, ಇದರಲ್ಲಿ ನಮ್ಮ ತಲೆಗೆಲ್ಲ ಹೊಡ್ಕೊಳ್ಳೋ ಚಾನ್ಸಸ್ ತುಂಬಾ ಹೈ ರಿಸ್ಕ್ ಇರುತ್ತೆ ಪ್ಲೇಸ್. ಹಂಗಾಗಿ ಎಲ್ಲಿಗಾರು ಹೋಗ್ಬೇಕಂದ್ರೆ ISI ಮಾಡಿರ್ತಕ್ಕಂಥ ಹೆಲ್ಮೆಟ್ ಅನ್ನ ಧರಿಸ್ಬೇಕು. ನಿಮ್ಮ ಮನೇಲಿ ನೀವೆಲ್ಲ ಹೇಳ್ಬೇಕು, ನಿಮಗೆ ಗೊತ್ತಿದೆ, ಆದ್ರೂ ಕೂಡ ಮನೇಲೆಲ್ಲ ಯಾರು ಕೇಳಲ್ಲ ಅಲ್ವಾ, ಸುಮ್ಮನಿರ್ತೀರಾ? ಯಾರು ಕೇಳಲ್ಲ, ಅನ್ನಿಸಲು ಹಂಗೆ ಹೋಗ್ತಿರ್ತಾರೆ. ನೀವು ಕರೆಕ್ಟಾಗಿ ಹೇಳ್ಬೇಕು, ಯಾಕಂದ್ರೆ ನಿಮ್ಮ ಅಪ್ಪನ ಪ್ರಾಣ ಇರ್ಬೋದು, ನಿಮ್ಮ ಅಣ್ಣನ ಪ್ರಾಣ ಇರ್ಬೋದು, ಎಲ್ಲರೂ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕಾರ್ಕಳ SK ಬಾರ್ಡರ್ ಹಾಗೆ ಕಳಸ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಕಾರ್ಕಳ SK ಬಾರ್ಡರ್ ಆಗಿ ಕಳಸ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿಗೆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಲೋಕೋಪಯೋಗಿ ಇಲಾಖಾ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ತೀರ್ಥಹಳ್ಳಿ ಉಡುಪಿ ರಾಜ್ಯ ಹೆದ್ದಾರಿ 27ರ ಆಗೊಂಬೆ ಘಾಟಿ ವೀಕ್ಷಣೆಗೆ ಆಗಮಿಸಿದ ವೇಳೆ ಕಾರ್ಕಳ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕಾರ್ಕಳದಿಂದ ಮಾಳೆ SK ಬಾರ್ಡರ್ ಮುಡಿಗೇರಿಯಾಗಿ ಕಳಸಕ್ಕೆ ಸಂಪರ್ಕಿಸುವ ರಸ್ತೆ ದುರಸ್ತಿ ಕುರಿತು ಮಾತನಾಡಿ, ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾಮಗಾರಿಗೆ ಚಾಲನೆ ದೊರೆಯಲಿದೆ ಎಂದರು. ಕಾರ್ಕಳ ತಾಲೂಕು ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಅನುದಾನ ನೀಡುತ್ತಿಲ್ಲ ಎಂಬ ಶಾಸಕರ ಆರೋಪವಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಅನುದಾನವಿಲ್ಲದೆ ಕಾಯಿ ಒಡೆದು ಗುದ್ದಲಿ ಪೂಜೆ ನಡೆಸಿದ್ದೆ, ಅದೆಲ್ಲ ರಾಜಕೀಯಕ್ಕಾಗಿ ಅವರು ಹೇಳುತ್ತಾರೆ ಎಂದರು. ಮಹಾಮಸ್ತಾಭಿಷೇಕಕ್ಕೆ ಅನುದಾನ 27ರಲ್ಲಿ ನಡೆಯಲಿರುವ ಕಾರ್ಕಳ ಬಾಹುಬಲಿ ಮಹಾಮಸ್ತಾಭಿಷೇಕದ ಬಗ್ಗೆ ಮಾತನಾಡಿದರು. ಕಾಂಗ್ರೆಸ್ ಉಡುಪಿ ಜಿಲ್ಲಾಧ್ಯಕ್ಷ ಅಶೋಕ್ ಕೊಡವೂರು,
ಕಾಂಗ್ರೆಸ್ ಮುಖಂಡರಾದ ರಕ್ಷಿತ್ ಶಿವರಾಮ್, ಉದಯ್ ಶೆಟ್ಟಿ, ಮುನಿಯಾಲು, ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶುಭದರಾವ್, ಪುರಸಭಾ ಮಾಜಿ ಅಧ್ಯಕ್ಷರಾದ ಸುಬಿತ್ ಎನ್ಆರ್, ಪ್ರತಿಮಾ ರಾಣೆ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಬಾನು ಭಾಸ್ಕರ್, ಮಾಲಿನಿ ರೈ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಬಳಿಕ ಇಲಾಖಾಧಿಕಾರಿಗಳು ಹಾಗೂ ಪಕ್ಷದ ಕಾರ್ಯಕರ್ತರೊಂದಿಗೆ ಸಚಿವರು ಸಭೆ ನಡೆಸಿದರು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಅಥಣಿ ತಾಲೂಕಿನ ಶಿವಯೋಗಿ ನಗರದಲ್ಲಿ ಎಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶಿವಯೋಗಿ ನಗರದಲ್ಲಿ ಎಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷ್ಯದ ಪರಾಕಾಷ್ಠೆ ಎದ್ದು ಕಾಣುತ್ತಿದ್ದು, ಸಾರ್ವಜನಿಕರು ನಿತ್ಯ ಆತಂಕದ ನೆರಳಿನಲ್ಲಿ ಬದುಕುವಂತಾಗಿದೆ. ಇಂದು ಶಿವಯೋಗಿ ನಗರದ ಮುಖ್ಯ ರಸ್ತೆಯ ವಿದ್ಯುತ್ ಕಂಬವೊಂದರ ಮೇನ್ ವೈರ್ ದಿಢೀರನೆ ಕಟ್ಟಾಗಿ ಕೆಳಗೆ ಬಿದ್ದಿದೆ. ವೈರ್ ಬಿದ್ದ ಜಾಗದ ಕೆಳಗಡೆ ಒಣಗಿದ ಕಬ್ಬಿನ ರೌದು ಇದ್ದಿದ್ದರಿಂದ ತಕ್ಷಣವೇ ಭೀಕರವಾಗಿ ಬೆಂಕಿ ಹೊತ್ತಿಕೊಂಡಿದೆ. ಅಪಾಯದ ತೀವ್ರತೆಯನ್ನು ಅರಿತ ಸ್ಥಳೀಯ ನಿವಾಸಿಗಳು ಸಮಯ ಪ್ರಜ್ಞೆ ಮೆರೆದು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಬೆಂಕಿಯನ್ನು ನಂದಿಸಿದ್ದಾರೆ. ಸಾರ್ವಜನಿಕರ ಈ ತ್ವರಿತ ಮುಂಜಾಗ್ರತೆಯಿಂದಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸದೆ ದೊಡ್ಡ ದುರಂತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದಂತಾಗಿದೆ. ಅಧಿಕಾರಿಗಳಿಗೆ ಕಣ್ಣಿನ ಸಮಸ್ಯೆ ಇದೆಯೋ ಅಥವಾ ಕಣ್ಣಿದ್ದು ಕುರುಡರಂತೆ ನಟಿಸುತ್ತಿದ್ದಾರೋ ಎಂದು ಸ್ಥಳೀಯ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸುವ ಗೋಜಿಗೆ ಹೋಗದೆ ಸಂಪೂರ್ಣ ಉದಾಸೀನತೆ ತೆಳೆದಿರುವುದು ಸ್ಪಷ್ಟವಾಗಿ ಎದ್ದು ಕಾಣುತ್ತಿದೆ. ಸ್ಥಳೀಯ ಎಸ್ಕಾಂ ಅಧಿಕಾರಿಗಳಿಂದ ಹಿಡಿದು ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರದ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರದ ಸಚಿವರು, ಮಾನ್ಯ ಪ್ರಧಾನಮಂತ್ರಿಗಳು, ರಾಜ್ಯಪಾಲರು, ರಾಷ್ಟ್ರಪತಿಗಳು ಮತ್ತು ಕ್ಷೇತ್ರದ ಮಾನ್ಯ ಶಾಸಕರು ಈ ಗಂಭೀರ ಪರಿಸ್ಥಿತಿಯನ್ನು ಕೂಡಲೇ ಅವಲೋಕಿಸಬೇಕಿದೆ. ಶಿವಯೋಗಿ ನಗರದಲ್ಲಿ ಅಪಾಯಕಾರಿ ಕಟ್ಟಾಗಿರುವ ಮೇನ್ ವೈರ್ ಸಮಸ್ಯೆಯನ್ನು ತಕ್ಷಣವೇ ಬಗೆಹರಿಸಿ ವಿದ್ಯುತ್ ಸಂಪರ್ಕವನ್ನು ವ್ಯವಸ್ಥಿತವಾಗಿ ಯಥಾಸ್ಥಿತಿಗೆ ತರಲು ಉನ್ನತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಾರೆಯೇ ಅಥವಾ ಇನ್ನೂ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತಾರೆಯೇ ಎಂಬುದನ್ನು ಸಾರ್ವಜನಿಕರು ಕಾದು ನೋಡಬೇಕಿದೆ. ಇಲ್ರಿ ನೋಡ್ರಿ, ಲೈನ್ ಹರಿದ್ ಬಿತ್ರಿ. ಲೈನ್ ಹರಿದ್ ಬಿದ್ದ ಮನಿ ಮ್ಯಾಗ ತಗಡ್ ಮ್ಯಾಗ ಬಿತ್ತು ಉರಿ ಎದ್ದಿತ್ರಿ. ಇಲ್ಲಿ ಬಡ್ಡಾಗ ಕಬ್ಬು ಐತ್ರಿ, ಕಬ್ಬು ಸುಡಿತ. ದನಗಳು ಒಂದು 7-8 ಎಮ್ಮೆಗಳು ಅದಾವ. ಅವತ್ರ ಮ್ಯಾಗ ಇನ್ನೊಂದು ಜರದಾಗ ಹತ್ತಿತ್ರಿ ಅವು. ಮತ್ತೇನು ಮಾಡ್ಬೇಕಲ್ಲತ್ತೀರಿ ಈಗ? ಅದು ಈಗ ಸಾಹೇಬ್ ಇಲ್ಲಿ ಅವ್ಗೆ ಹೇಳಿದ್ರು, ಒಟ್ಟ ಕೇರ ತಗೋರಿ. ದೊಡ್ಡ ಸಾಹೇಬ್ಗೆ ಹೇಳಿದೆವು, ಮತ್ತು ಮನವಿ ಕೊಟ್ಟಿವು, ಎಲ್ಲ ಮಾಡಿದೆವು, ಒಟ್ಟು ಅವ್ರು ತಗೋವಾರ. ಅದು ಮುಂದೆ ಏನು ಮಾಡ್ಬೇಕಲ್ಲತ್ತೀರಿ? ಅದಕ್ಕೆ ಇನ್ನು ಮ್ಯಾಗ ಅದನ್ನು ತಿಳಿಸಿ ಇದು ಮಾಡ್ಬೇಕಂತೇಳಿ ಮಾಡಿದೀವಿ ರೀ. ಮತ್ತು ದಯವಿಟ್ಟು ಜರ ಇಲ್ಲಿ ನೋಡ್ರಿ, ಇದು ಸುಟ್ಟದ್ದು ಎಲ್ಲ ನೋಡ್ರಿ ನೀವು ಕಣ್ಣಾರ್ಲೆ, ಅದು ಗುರ್ತಾಗತ್ತೈತಿ. ಯಾಕಂತ ಕೇಳ್ರಿ, ಬರೇ ಇಲ್ಲಿ ಹೇಳೋದು ಹೋಗೋದು ಇಟ್ಟಾದ್ರೆ ಇಲ್ಲಿ ಸತ್ರ ನಾಳೆ ಏನಾರೇ ಹೆಚ್ಚು ಕಡಿಮೆ ಆದರೆ ಯಾರು ಏನು ಮಾಡವ್ರಿ? ಮನ್ಯಾಗ ಈಗ 4-5 ಮಂದಿ ಅದಾರ, ಒಮ್ಮೆ ತಗಡಿಗೆ ತಗೋತೀರಿ ಉರಿ. ಆಗ ಏನು ಮಾಡವ್ರು? ಯಾರು ಏನೋ KBR ಬರ್ತಾರೋ, ಏನು ಗೌರ್ಮೆಂಟ್ ಬರ್ತೈತೋ, ಯಾರು ಏನು ಕೊಡೋರು ಅದಾರ್ರಿ? ಸ್ವಲ್ಪ ನಿಮಗೆ ಅಲ್ಲಿ ಕುರ್ಚಿ ಮ್ಯಾಗ ಕುಂಡಿರ್ತೀರಿ, ಅದ್ರದ್ದು ಇದಿರಂಗಿಲ್ಲ. ನಮಗೆ ಎಷ್ಟು ತ್ರಾಸ ಐತೆ ಅನ್ನೋದು ಏನು ಗೊತ್ತ್ರಿ? ಕಣ್ಣು ಇಟ್ಟು ದಾಟ್ಬೇಕು. ಬಡ್ಡಾಗ, ಕಂಬದ ಬಡ್ಡಾಗ, ವೈರ್ ಬಡ್ಡಾಗ. ಈಗ ಮನ್ಯಾಗ 4 ಮಂದಿ ಅವ್ರು ಮನ್ಕೊಂಡರು, ಸಣ್ಣ ಊರು ಈಗ ಮನ್ಯಾಗ ಸಣ್ಣ ಕೂಸುಗಳದಾವು, ಮತ್ತು 4-5 ಮಂದಿ ಕೂತಾರ. ಕಬರ್ ಹಾರಿ ಓಡ್ರ ನಾವು ಏಕ ಬಾಕಲ್ದಾಗ ಉರಿ. ಮತ್ತು ಇದಕ್ಕೆ ಏನೋ ಗೋರ್ಮೆಂಟ್ ಕೇರ್ ತೊಗೊಳಿಕ್ರೆ ನಾವು ಈಗಾಗಲೇ ಇದಕ್ಕೆ ಘಟಪ್ರಭಾಕ್ಕೂ ಇದು ಮಾಡಿದೆವು. ಮತ್ತು ಇವನು ಸಾಹೇಬ್ ಏನೋ ನಿದ್ದೆ ಹತ್ತೈತು, ಏನು ಮಾಡೈತು ಇವಂಗೆ ಹೇಳಿದ್ರು. ಈಗ ಫೋನ ಎಬ್ಬಿಸವಲ್ರಿ. ಈಗ ವಿಡಿಯೋ ಕಳಿಸಿದೀವಿ, ವಿಡಿಯೋ ಒಟ್ಟು ನೋಡ್ಯಾನೋ ಏನು ಮಾಡ್ಯಾನೋ ಏನೋ ರೀ. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕಾರ್ಕಳದಲ್ಲಿ ಗೋಷ್ಠಿ ನಡೆಸಿ ಜುಲೈ 19ರಂದು ಕ್ರಿಯೇಟಿವ್ ಪುಸ್ತಕ ಮನೆ ವತಿಯಿಂದ ಪುಸ್ತಕ ಧಾರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕ್ರಿಯೇಟಿವ್ ಪುಸ್ತಕ ಮನೆ ವತಿಯಿಂದ ಆಯೋಜಿಸಿರುವ ಕ್ರಿಯೇಟಿವ್ ಪುಸ್ತಕಧಾರೆ 3 ಕಾರ್ಯಕ್ರಮಗಳು ಜುಲೈ 19ರಂದು ಬೆಳಗ್ಗೆ 10:30ಕ್ಕೆ ನಡೆಯಲಿದ್ದು, ವಿವಿಧ ಲೇಖಕರ 25 ಕನ್ನಡ ಕೃತಿಗಳು ಲೋಕಾರ್ಪಣೆಗೊಳ್ಳಲಿದೆ ಎಂದು ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರ ಒಬ್ಬರಾದ ಅಶ್ವಥ್ SL ತಿಳಿಸಿದರು. ಕಾರ್ಕಳದಲ್ಲಿ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ವರ್ಷದ 3ನೇ ಆವೃತ್ತಿಯು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಪತ್ರಕರ್ತರಾದ ಅಜಿತ್ ಅನ್ನು ಮಕ್ಕನವರ್ ಅತಿಥಿಯಾಗಿ ಭಾಗವಹಿಸಲಿದ್ದು, ಶಿಕ್ಷಣ ತಜ್ಞ ಡಾಕ್ಟರ್ ಮಹಾಮಲ್ಲೇಶ್ವರ ರಾವ್, ಮಂಗಳೂರು ವಿವಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಧನಂಜಯ್ ಕುಂಬಾಳೆ ಸೇರಿದಂತೆ ರಾಜ್ಯದ ಹಿರಿಯ ಅನೇಕ ಸಾಹಿತಿಗಳು ಹಾಗೂ ಬರಹಗಾರರು, ಸಾಹಿತ್ಯ ಅಭಿಮಾನಿಗಳು ಪಾಲ್ಗೊಳ್ಳಲಿದ್ದಾರೆ. ನೀಲಿ ಒಲವೇ ಹಾಡಾಗಿದೆ, ಸಾಹಿತ್ಯ ವಿಸ್ಮಯ ಹಾಗೂ ರಣರಂಗ ಸೇರಿದಂತೆ ಒಟ್ಟು 25 ಪುಸ್ತಕಗಳು ಬಿಡುಗಡೆ ಆಗಲಿದೆ ಎಂದು ಹೇಳಿದರು. ರಾಜ್ಯ ಮಟ್ಟದ ಕ್ರಿಯೇಟಿವ್ ಪುಸ್ತಕ ಪ್ರಶಸ್ತಿಯನ್ನು ಕುಂದಾಪುರದ ಲೇಖಕ ಶಶಿಧರ್ ಹಾಲಾಡಿ ಅವರ ನದಿ ದಾಟಿ ಬಂದವರು ಕೃತಿಗೆ ಪ್ರದಾನ ಮಾಡಲಾಗುವುದು ಎಂದು ಹೇಳಿದರು. ಕಾದಂಬರಿಕಾರ ಅನುಬುಳ್ಳೆ ಪ್ರಮುಖರಾದ ಚಂದ್ರಕಾಂತ್, ನವೀನ್ ನಾಯಕ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಶಿಕ್ಷಣ ಸಂಸ್ಥೆ ಇಲ್ಲಿಯವರೆಗೆ
ಕಲೆ ಸಾಹಿತ್ಯ ಸಂಸ್ಕೃತಿ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಕ್ರಿಯಾಶೀಲವಾಗಿ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಈ ಸಮಾಜಕ್ಕೆ ಪ್ರಚಾರಪಡಿಸ್ತಾ ಬರ್ತಾ ಇದೆ. ಅದರಂತೆ 2023ರಲ್ಲಿ ಆರಂಭಗೊಂಡಂಥ ಕ್ರಿಯೇಟಿವ್ ಪುಸ್ತಕ ಮನೆ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಹೊಸತನಗಳನ್ನು ಈ ನಾಡಿಗೆ ನೀಡ್ತಾ ಇದೆ. ವಿಶೇಷವಾಗಿ ಪುಸ್ತಕವನ್ನು ಪ್ರಕಟಿಸ್ತಕ್ಕಂಥ ಕೆಲಸ, ಹಾಗೆ ಪುಸ್ತಕವನ್ನು ಅತ್ಯಂತ ಸುಲಭವಾಗಿ ಓದುಗರಿಗೆ ತಲುಪಿಸುವಂಥ ಕೆಲಸದಲ್ಲಿ ಬಹಳಷ್ಟು ಕ್ರಿಯಾಶೀಲ ಕೆಲಸ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ನಾವು ಕಳೆದ 3 ವರ್ಷಗಳಿಂದ ಕ್ರಿಯೇಟಿವ್ ಪುಸ್ತಕ ಧಾರೆ ಅಂತ ಹೇಳುವ ಕಾರ್ಯಕ್ರಮದ ಮುಖಾಂತರ ನಾಡಿನ ಹೆಸರಾಂತ ಬರಹಗಾರರ, ಖ್ಯಾತ ಚಿಂತಕರ ಪುಸ್ತಕವನ್ನು ಪ್ರಕಟಿಸುವಂಥ ಕೆಲಸ ಸಾಗ್ತಾ ಇದೆ. ಅದರಂತೆ ಈ ಬಾರಿ ಇದೇ ನಾಡಿದ್ದು ಜುಲೈ 19ರಂದು ಭಾನುವಾರ 10:30ಕ್ಕೆ ಸರಿಯಾಗಿ ನಮ್ಮ ಕ್ರಿಯೇಟಿವ್ ಸಂಸ್ಥೆಯ ಸಪ್ತಸ್ವರ ವೇದಿಕೆಯಲ್ಲಿ ಈ ಬಾರಿ ಕ್ರಿಯೇಟಿವ್ ಪುಸ್ತಕಧಾರೆ ಕಾರ್ಯಕ್ರಮ ಜರುಗಲಿಕ್ಕಿದೆ. ಇದು 3ನೇ ಆವೃತ್ತಿಯ ಕಾರ್ಯಕ್ರಮ. ಕ್ರಿಯೇಟಿವ್ ಪುಸ್ತಕಧಾರೆ ಕಾರ್ಯಕ್ರಮದಲ್ಲಿ ಈ ಬಾರಿ ವಿಶೇಷ ಅತಿಥಿಯಾಗಿ ನಾಡಿನ ಖ್ಯಾತ ಪತ್ರಕರ್ತರು ಆಗಿರ್ತಕ್ಕಂಥ ಸುವರ್ಣ ನ್ಯೂಸ್ ಮಾಧ್ಯಮದ ಮುಖ್ಯ ಸಂಪಾದಕರಾಗಿರ್ತಕ್ಕಂಥ ಅಜಿತ್ ಹನುಮಕ್ಕನವರು ಭಾಗಿಯಾಗ್ತಾ ಇದ್ದಾರೆ. ಅವರು ವಿದ್ಯಾರ್ಥಿಗಳೊಡನೆ ಈ ಸಾಹಿತ್ಯ, ಮಾಧ್ಯಮ ಹಾಗೆ ಯುವಶಕ್ತಿಯ ಕುರಿತು ರಾಷ್ಟ್ರೀಯತೆಯ ಹೊಸ ಆಯಾಮಗಳ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದಾರೆ. ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಲಿಕ್ಕಿದ್ದಾರೆ. ಅದಾದ ನಂತರ ಮಧ್ಯಾಹ್ನ ಹಲವಾರು ನಾಡಿನ ಖ್ಯಾತ ಕವಿಗಳ ಗೀತಗಾಯನ ಕೂಡ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಆಸಕ್ತರು ಹಾಗೆ ಸಾಹಿತ್ಯದ ಹಲವಾರು ಚಿಂತಕರು, ನಾಡಿನ ಹೆಸರಾಂತ ಬರಹಗಾರರು ಕೂಡ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಪುಸ್ತಕಧಾರೆಯಲ್ಲಿ ಪುಸ್ತಕ ಮನೆಯಿಂದ ಒಂದು ಪುಸ್ತಕ ಪ್ರಶಸ್ತಿಯನ್ನು ಕೊಡುವಂಥ ಆಲೋಚನೆ ಇದೆ. ಅದಂತೆ ನಾವು ಹಿಂದಿನ ಬಾರಿ ನಮ್ಮ ಉಳಿದಾವ ನೆನಪು ಕೃತಿಗೆ ಪದ್ಮರಾಜ್ ದಂಡಾವತಿ ಅವರಿಗೆ ನಾವು ಪುಸ್ತಕ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಈ ಬಾರಿ ಸುಮಾರು 72 ಕೃತಿಗಳು ಈ ಆಯ್ಕೆ ಸಮಿತಿಗೆ ಬಂದಿತ್ತು. ಅದರಲ್ಲಿ ನಾವು 10 ಕೃತಿಗಳನ್ನು ಟಾಪ್ 10 ಆಯ್ಕೆ ಮಾಡಿಕೊಂಡಿದ್ದೇವೆ. ಆ ಎಲ್ಲ ಬರಹಗಾರರಿಗೂ ಕೂಡ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಡುವ ಜೊತೆಗೆ ಆ ಟಾಪ್ 10 ಕುಂದಾಪುರದ ಶಶಿಧರ್ ಹಾಲಾಡಿ ಅವರ ಕೃತಿ ನದಿ ದಾಟಿ ಬಂದವಳ ಕೃತಿ ಅಂತಿಮ ಆಯ್ಕೆಗೆ ಆಯ್ಕೆ ಸುತ್ತಿನಲ್ಲಿ ಆಯ್ಕೆಯಾಗಿದೆ. ಅಂದರೆ ಈ ಬಾರಿಯ ಪುಸ್ತಕ ಪ್ರಶಸ್ತಿಯನ್ನ ನಾವು ಕುಂದಾಪುರದ ಖ್ಯಾತ ಬರಹಗಾರರಾಗಿರ್ತಕ್ಕಂಥ ಶಶಿಧರ್ ಹಾಲಾಡಿ ಅವರಿಗೆ ಅವರ ನದಿ ದಾಟಿ ಬಂದವಳ ಕೃತಿಗೆ ನಾವು ನೀಡ್ತಾ ಇದ್ದೇವೆ. ಉಳಿದ ಆಯ್ಕೆ ಸಮಿತಿಗೆ ಬಂದಿರತಕ್ಕಂಥ ಎಲ್ಲ ಪುಸ್ತಕವನ್ನು ನಾವು ಮತ್ತೆ ನಮ್ಮ ಬೇರೆ ಬೇರೆ ಯೋಜನೆಗಳು, ಅಂದರೆ ನಾವು ಈಗಾಗಲೇ ಸರ್ಕಾರಿ ಶಾಲೆಗಳಿಗೆ, ಗ್ರಾಮೀಣ ಭಾಗದ ಶಾಲೆಗಳಿಗೆ ಹೇಗೆ ಉಚಿತವಾಗಿ ಪುಸ್ತಕವನ್ನು, ಸಾಹಿತ್ಯ ಕೃತಿಗಳನ್ನು ಹಂಚ್ತಾ ಇದ್ದೇವೆ, ಅದರಂತೆ ಈ ಆಯ್ಕೆ ಸಮಿತಿಗೆ ಬಂದಂತಹ ಉಳಿದ ಕೃತಿಗಳನ್ನ ಕೂಡ ಉಚಿತವಾಗಿ ಆ ಶಾಲೆಗಳಿಗೆ ಹಂಚ್ತಾ ಇದ್ದೇವೆ. ಮುಂದಿನ ಸಾಲಿನಲ್ಲಿ ಕೂಡ ಆಯ್ಕೆ ಸಮಿತಿಗೆ ಬಂದಂತಹ ಪುಸ್ತಕವನ್ನು ಆಯ್ಕೆಯಾದ ನಂತರ ಆ ರೀತಿಯ ಒಂದು ಮೊಬೈಲ್ ಬಿಡಿ ಪುಸ್ತಕ ಇಡೀ ಯೋಜನೆಗೆ ಹಂಚುವಂತ ಆಲೋಚನೆ ಇದೆ. ಇದರಂತೆ ಏನು ಪುಸ್ತಕ ಮನೆ ಬೇರೆ ಬೇರೆ ಸಾಹಿತ್ಯ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ಯೋ ಅದನ್ನ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕ್ರಿಯಾಶೀಲವಾಗಿ ಮುಂದುವರಿಸುವಂತ ಆಲೋಚನೆಯನ್ನ ನಮ್ಮ ಸಂಸ್ಥೆ ಹೊಂದಿದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಹಾಗೆ ನಾಡಿನ ಎಲ್ಲ ಸಾಹಿತ್ಯಾಸಕ್ತರು, ಸಾಹಿತ್ಯ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಬೇಕಂತ ಕೇಳ್ಕೊಳ್ತೇವೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಲ್ಲಿ ಪೂರ್ವಭಾವಿಯಾಗಿ ಅದಕ್ಕೆ ನೋಂದಣಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಅಥವಾ ಯಾವುದೇ ಪ್ರವೇಶ ಶುಲ್ಕವನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯ ಸಾಹಿತ್ಯ ಅಭಿಮಾನಿಗಳು, ಅದು ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಯಾರೇ ಸಾಮಾನ್ಯ ನಾಗರಿಕರಾಗಿರ್ಬೋದು, ಯಾರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶ ಇದೆ. ಮಧ್ಯಾಹ್ನ ವಿಶೇಷವಾದ ಆಟಿಯ ಭೋಜನ ಕೂಡ ಇರ್ತದೆ, ಅದರಲ್ಲೂ ತಾವೆಲ್ಲ ಭಾಗಿಯಾಗ್ತೇವೆ. ಧನ್ಯವಾದ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಜೇಂಕಾರ್ ಮೆಲೋಡೀಸ್ ವತಿಯಿಂದ ಗೋಷ್ಠಿ ನಡೆಸಿ ಇದೇ ತಿಂಗಳ 21ರಂದು ಜಾನಕಿ ಗಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ವಿಶೇಷ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಕಳದಲ್ಲಿ ಜುಲೈ 19ರಂದು ಕ್ರಿಯೇಟಿವ್ ಪುಸ್ತಕ ಮನೆ ವತಿಯಿಂದ ಪುಸ್ತಕಧಾರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸಿಂಚನ GM, ಕುಶಾಲನಗರ.